HIV ಸಹ ಇಷ್ಟೆಲ್ಲ ಅರಿವು ಮೂಡಿದ್ರೂ ಸಹ ಭಾಳಷ್ಟು ಕಡೆ ಆ ಒಂದು ಬಹಿಷ್ಕಾರಗಳ ಜೊತೆಗೆ ಸಾಮಾಜಿಕ ಪಿಡುಗಾಗಿ ಬಿಂಬಿತವಾಗಿರೋದನ್ನು ನಮ್ಮ ಸರ್ಕಾರ ಭಾಳಷ್ಟು ಸಲ ಇದನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆ ಆಗೋಂಥ ಸಂದರ್ಭದಲ್ಲಿ ನಮ್ಮ ಮನೋಭಾವನೆ ಜನರ ಸೇವೆ ಕಡೆ ಇರಬೇಕು. ಅಂಥದ್ರಲ್ಲಿ ಏನು HIV ಬಂದಿರೋಂಥ ರೋಗಿಗಳನ್ನು ದುರ್ಬಳಕೆ ಮಾಡಿರೋಂಥ ವಿಚಾರವನ್ನು ಕೇಳಿ ವಿಷಾದನೀಯ. ಆ ಲೇಡಿ ತನ್ನನ್ನು ಹನಿ ಟ್ರ್ಯಾಪ್ಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ಮಾಧ್ಯಮದ ಮೂಲಕ ನೋಡಿದ್ದಂಥದ್ದನ್ನು ನೋಡಿ ಭಾಳ ನೋವಾಯಿತು. ಅದ್ರ ಜೊತೆಗೆ ಆ ಲೇಡಿಯ ರಕ್ತವನ್ನು ಕಲೆಕ್ಟ್ ಮಾಡಿಕೊಂಡು ರಾಜಕೀಯದ ವಿರೋಧ ಪಕ್ಷದ ಒಂದು ಗದಪ್ರಹಾರ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಸಹ ನರೇಶನು ಹೇಳಿದ್ರು. ಇವತ್ತು ಯಾವುದೇ ಒಂದು ಬ್ಲಡ್ಡು HIV ಪೇಷಂಟಿಂದ ಕಲೆಕ್ಟ್ ಮಾಡಿದ್ರೆ ವೈರಸಸ್ಸು ಹಾಫ್ ಆನ್ ಅವರು ಲೈವ್ ಇರುತ್ತೆ. ಅದನ್ನು ತೆಗೆದು ಕ್ಯಾನ್ಯುಲಾ ಮೂಲಕ ಪ್ರಿಕ್ ಮಾಡಿದ್ರೆ ಚಾನ್ಸಸ್ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ HIV ಗೆಟಿಂಗ್ ಇನ್ಫೆಕ್ಟೆಡ್ ಈಸ್ ಆಲ್ಮೋಸ್ಟ್ 80%. 80% ಶೇಕಡವಾರು ಆ ಒಂದು ವ್ಯಕ್ತಿ ವಿಕ್ಟಿಮು ಪಾಸಿಟಿವ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಅಂಥ ಒಂದು ಮೆಥಡಲ್ಲಿ ಗುಂಪುಗಳಲ್ಲಿ ನಡೆದಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಅಪಾದನೆ ಮಾಡಿರುವಂಥದ್ದು ಆರ್ ಅಶೋಕ್ ಎಂಬ BJP ಮುಖಂಡರ ಮೇಲೆ. ಅವರಿಗೆ ಕೋಪ ಬಂದು ಮುನಿರತ್ನ ಅವರ ಆಜ್ಞೆ ಮೇರೆಗೆ HIV ಟ್ರಾನ್ಸ್ಫ್ಯೂಷನ್ ಮಾಡಲಿಕ್ಕೆ ಹೋದಂಥದ್ದನ್ನು ಒಂದು ಕಡೆ ವಿಚಾರ ಕೇಳ್ಪಟ್ಟೆ. ಭಾಳಷ್ಟು ಜನ ವಿರೋಧ ಪಕ್ಷದವ್ರಿಗೆ ಯಾವ ರೀತಿ ಈ ಒಂದು ಕಾಯಿಲೆನ ಹರಡಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡಿರುವಂಥದ್ದನ್ನು ಕೇಳ್ಪಟ್ಟೆ. ನಾನು ತಮಗೆಲ್ಲ ನನ್ನ ಒಂದು ಮನವಿ ಏನು ಅಂತಂದರೆ, ಇವತ್ತು ಇಂಥ ಒಂದು ಮನೋಭಾವನೆ ಇರುವಂಥ ಒಬ್ಬ ಕ್ಷೇತ್ರದ ಶಾಸಕನಾಗಿ ಜನರ ಮತ ಭಿಕ್ಷೆಯಲ್ಲಿ ನಾವೆಲ್ಲ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದೇನಾದರೂ ಸತ್ಯವಿದ್ದಲ್ಲಿ ಇದು ಎಷ್ಟು ಸಮಾಜಕ್ಕೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವೆಲ್ಲ ಆಲೋಚನೆ ಮಾಡಬೇಕು. ಆದ ಕಾರಣ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವೆಲ್ಲ ನಿಯೋಗ ಹೋಗಿ ಏನು ಇವತ್ತಿನ ದಿನ ಒಕ್ಕಲಿಗರ ಮಹಿಳೆ ಬಗ್ಗೆ ಅವಾಚ್ಯ ಶಬ್ದ, ಅಸಭ್ಯ ಶಬ್ದವನ್ನು ಉಪಯೋಗಿಸುವಂಥದ್ದು, ಅಸಂವಿಧಾನಿಕವಾದಂಥ ಪದ ಬಳಕೆ ಮಾಡಿರುವಂಥದ್ದು, ದಲಿತರ ಮೇಲೆ ಹೇಳಿಕೆಯನ್ನು ಕೊಟ್ಟು ನಿಂದಿಸುವಂಥದ್ದು, ಇದೆಲ್ಲರ ವಿಚಾರದಲ್ಲಿ ತಾವು ಹೆಚ್ಚಿನ ಕ್ರಮವನ್ನು ಜರುಗಿಸಬೇಕು ಅಂತೇಳಿ SIT ಮಾಡಬೇಕು ಅಂತ ಕೇಳ್ಕೊಂಡಿದ್ದಂತೆ ಇವತ್ತು ನಮ್ಮ ಸರ್ಕಾರ SIT ಮಾಡಿದೆ.